ಆಗುತ್ತೆ, ನನ್ನ ದೇರಿಗೆ ಬರುವಂಥ ನಷ್ಟ ಆಗುತ್ತೆ. ಎರಡೂ ನಷ್ಟ ಆದಾಗ ಆಗಬಾರ್ದು. ಇಡೀ ತಾಲೂಕಲ್ಲಿ ಅತಿ ಹೆಚ್ಚು ಆಗ್ತಿತ್ತು. ಆವಾಗ ನಾನು ಪರಿಶೀಲಿಸಿದಾಗ ನಮ್ಮ ಒಕ್ಕೂಟದಲ್ಲಿ ಇಡೀ ತಾಲೂಕು ವೇಜು ಕ್ವಾಲಿಟಿನ ವಿತರಣೆ ಮಾಡ್ತಾರೆ ಪ್ರತಿ ತಿಂಗಳು. ಅವಾಗ ನೋಡಿದಾಗ ನಂದು ಮಳವಳ್ಳಿ 6ನೇ ಸ್ಥಾನದಲ್ಲಿತ್ತು. ನಾನು ಸಮವಾಗಿ ನನ್ನ ಕೆಲಸಗಳನ್ನ ಬದಿಗೊಟ್ಟು ಅಲ್ಲೇ ನಿಂತು ತಾಲೂಕು ಸಂಘಗಳೆಲ್ಲ ನೋಡಿ ಪರಿಶೀಲಿಸಿದಾಗ ನಮ್ಮದು ಈಗ ಹಂತವಾಗಿ 4, 3 ಆ ಥರ ಈಗ 2ನೇ ಸ್ಥಾನದಲ್ಲಿ ನಾನು ಇದ್ದೀನಿ. ನನಗೆ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗುತ್ತೆ. ಇಡೀ ನಮ್ಮ ಜಿಲ್ಲೆಯಲ್ಲಿ ನಾನು ಮಳವಳ್ಳಿನ 2ನೇ ಸ್ಥಾನಕ್ಕೆ ತಗೋಗೋದ್ನಲ್ಲ, ಇಷ್ಟು ಶ್ರಮ. ನಾನು ಫಸ್ಟ್ ಟೈಮು ನಾನು ನಿರ್ದೇಶಕರಾಗಿ ಆಯ್ಕೆಯಾಗಿರೋದು. ನನ್ನ ಹಿಂದೆ ಇರೋರೆಲ್ಲ 3, 4, 5 ಬಾರಿಯೂ ಸಹ ಆಗಿರೋರು ಸಹ ನನ್ನ ಜೊತೆಲಿದ್ದಾರೆ. ಅವರನ್ನ ಮುಂದೆ ನಾನು ಒಬ್ಬ ಫಸ್ಟ್ ಟೈಮ್ ಗೆದ್ದು ನಾನು ಅಲ್ಲಿ ಆ ದೊಡ್ಡ ಮಟ್ಟದ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನ ಮುಂದೆ ಹೋಗೋಕ್ಕೆ ಹೆಮ್ಮೆ ಆಗುತ್ತೆ. ಅದಲ್ಲದೆ ಮತ್ತೆ ನಾನು ತಾಲೂಕಲ್ಲಿ ಮುಗಿಬಿದ್ದಂಥ 1995 ಅಂದರೆ 95-96 ಅಂತ ಇದರಲ್ಲಿ ರಿಜಿಸ್ಟರ್ ಆಗಿ ಹಂಗೆ ಬಿದ್ದಿತ್ತು. ಅದು ಕಸ ಬೆಳ್ಕೊಂಡು ಆಳೆತ್ತರಿಗೆ ಅಂತ ಹಂಗೆ ಬಿದ್ದಿತ್ತು. ಅದನ್ನ ಕ್ಲೀನ್ ಮಾಡಿಸಿ ಆ ಸಂಘ ಅದು ಇರುವಂಥ ಸಂಘಕ್ಕೆ ಬರೀ ಇಂಗ್ಲೀಷ್ ಪೇಪರು, ಬರೀ ಜೆರಾಕ್ಸ್ ಪೇಪರ್ ಸಾಯಿತು, ಒರಿಜಿನಲ್ ಪೇಪರ್ ನಂಗೆ ಸಿಕ್ಕಿಲ್ಲ. ಆದರೂ ಸಹ ನಾನು ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ರಂಗಸ್ವಾಮಿಯವರ ಆಶೀರ್ವಾದ ಜೊತೆಲಿ ಬೆಂಬಲದ ತೊಗೊಂಡು ಎಲ್ಲನೂ ಲಿಂಕ್ ಮಾಡಿಕೊಂಡು ನಮ್ಮ ಸುತ್ತೋದಂಗೆ ನಿಮ್ಮ ಅಧಿಕಾರಿಯದಲ್ಲೇ ಮಾಡಬೇಕು ಅಂತ. ಅದೇ ರೀತಿ ನಾನು ಅದನ್ನ 2 ಎಕರೆ ಜಮೀನ ನಾನು ನಮ್ಮ ಮಂಡ್ಯ ಒಕ್ಕೂಟದ ಹೆಸರಿಗೆ ನಾನು RTC ತೊಗೊಂಡೆ. RTC ತೊಗೊಂಡ ನಂತರ ಅದೆಲ್ಲ ಕ್ಲೀನ್ ಮಾಡಿ ಅಲ್ಲೇ ಸಭೆ ಮಾಡಬೇಕು ಅಂತ ತುಂಬ ಆಸೆಪಟ್ಟಿದೆ. ಮಳೆಯ ಕಾರಣ ನಾನು ತಾಲೂಕು ಮಟ್ಟದಲ್ಲಿರುವ ತಾಲೂಕು ಮಟ್ಟದಲ್ಲಿ ನಾನು ಅಂಬೇಡ್ಕರ್ ಭವನದಲ್ಲೇ ಸಹ ನಾನು ಕಾರ್ಯಕ್ರಮ ಮಾಡಿದೆ. ಒಂದಷ್ಟು ಜನ ಬಂದಿದ್ವಿ, ಕಾರ್ಯಕ್ರಮ ನೋಡಿದ್ರಿ. ನನ್ನ ಮನ್ಮೂಲಲ್ಲಿ ಏನಾಗುತ್ತೆ, ಮನ್ಮೂಲ ಹಾಲು ತೊಗೊಂಡು ಆಗುವಂಥದ್ದು, ಯಾವ ಥರ ಹಾಲನ್ನ ಡೆಲಿವರಿ ಆಗ್ತದೆ, ಯಾವ ಥರ ಹಾಲನ್ನ ಮಿಕ್ಸಿಂಗ್ ಮಾಡ್ತೀವಿ, ಯಾವ ಥರ ನಾವು ಅದನ್ನು ಮಜ್ಜಿಗೆಯಾಗಿ ಪರಿವರ್ತನೆ ಮಾಡ್ತೀವಿ, ತುಪ್ಪ ಆಗಿ ಮಾಡ್ತೀವಿ, ಮತ್ತು ಪೌಡ್ರಾಗಿ ಮಾಡ್ತೀವಿ. ಇಂಥ ಅದೆಲ್ಲ ತಾವು ವಿಡಿಯೋ ಕಾರ್ಯಕ್ರಮ ಸಹ ಇಟ್ಟಿದೆ, ಅದೆಲ್ಲ ನೀವು ನೋಡಿದ್ರಿ. ಮತ್ತು ನಮ್ಮ ಬರುವಂಥ ಹಾಲು 11.25 ಲಕ್ಷ ಈಗ